ಇದು ವಿಶ್ವದ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮಹಾನಗರ. ಇದು ಭಾರತದಲ್ಲಿ ಅತಿ ಹೆಚ್ಚು ಅಪರಾಧಗಳಿಗೆ ಕುಖ್ಯಾತಿಯಾಗಿದೆ. ಒಂದು ಸರ್ವೆ ಪ್ರಕಾರ ಹೆಣ್ಣು ಮಕ್ಕಳಿಗೆ ಇದು ಅತ್ಯಂತ ಡೇಂಜರಸ್ ನಗರ ಎಂದೇ ಹೇಳಲಾಗುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಮೆಟ್ರೋ ಆರಂಭವಾಗಿದ್ದೇ ಈ ಮಹಾನಗರದಲ್ಲಿ. ಇದು ಭಾರತದ ಅತಿ ದೊಡ್ಡ ಮಹಾನಗರ. ಇಲ್ಲಿನ ಸ್ಟ್ರೀಟ್ ಫುಡ್ ಇಡೀ ವಿಶ್ವದಲ್ಲೇ ಹೆಸರುವಾಸಿ. ಹೌದು ಸ್ನೇಹಿತರೆ, ಅದುವೇ ನಮ್ಮ ದೇಶದ ರಾಜಧಾನಿ ದೆಹಲಿ. ದೆಹಲಿ ಹೆಚ್ಚಾಗಿ ರಾಜನೀತಿ ಗತಿವಿಧಿಗಳಿಗೆ ವಿಶ್ವಾದ್ಯಂತ ಪ್ರತಿದಿನ ಸುದ್ದಿಯಲ್ಲಿ ಇದ್ದೇ ಇರುತ್ತದೆ. ದೆಹಲಿ ತನ್ನ ಕುಲುಷಿತ ಹವಾಮಾನಗೆ ಕುಖ್ಯಾತಿಯಾಗಿದೆ. ಏರಿಯಾ ವೈಸ್ ಹೇಳುವುದಾದರೆ ದೆಹಲಿ ಭಾರತದ ಅತಿ ದೊಡ್ಡ ಮಹಾನಗರವಾಗಿದೆ. ವಿಶ್ವದಲ್ಲಿ ಟೋಕಿಯೋ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮಹಾನಗರ ದೆಹಲಿಯಾಗಿದೆ. 2021ರ ಜನಗಣತಿ ಪ್ರಕಾರ ದೆಹಲಿಯಲ್ಲಿ ಸುಮಾರು 2.5 ಕೋಟಿಗಿಂತ ಜನ ವಾಸವಾಗಿದ್ದಾರೆ. ದೆಹಲಿ ಮಹಾನಗರ ಯಮುನಾ ನದಿ ದಡದಲ್ಲಿ ಬೆಳೆಯುತ್ತಾ ಇದೆ. ಆದರೆ ಯಮುನಾ ನದಿಯ ನೀರು ಮಾತ್ರ ಕುಡಿಯುವ ಪರಿಸ್ಥಿತಿ ಇರಲಿಲ್ಲ. ಒಂದು ಮಾಹಿತಿಯ ಪ್ರಕಾರ ದೆಹಲಿ 7 ಬಾರಿ ಹಾಳಾಗಿತ್ತು, 7 ಬಾರಿ ಮತ್ತೆ ಅದನ್ನ ಕಟ್ಟಲಾಗಿದೆ. ಮಹಾಭಾರತದ ಸಮಯದಲ್ಲಿ ದೆಹಲಿಯನ್ನ ಇಂದ್ರಪ್ರಸ್ಥ ಎಂದು ಕರೆಯಲಾಗುತ್ತಿತ್ತು. ಈಗಲೂ ಕೆಲವೊಂದು ಕಡೆ ಇಂದ್ರಪ್ರಸ್ಥದ ಅವಶೇಷಗಳು ಕಂಡು ಬರುತ್ತವೆ. ಇದರ ಮೇಲೆಯೇ ದೊಡ್ಡ ದೊಡ್ಡ ಮಸೀದಿಗಳನ್ನ, ಕೋಟೆಗಳನ್ನ ಕೂಡ ಕಟ್ಟಲಾಗಿದೆ. ಜಗತ್ತಿನ ಅತಿ ದೊಡ್ಡ ಮಿನಾರ್ ಎನಿಸಿಕೊಂಡಿರುವ ಕುತುಬ್ ಮಿನಾರ್ ಹಿಂದೊಮ್ಮೆ ವಿಷ್ಣು ಸ್ತಂಭವಾಗಿತ್ತು. 73 ಮೀಟರ್ ಎತ್ತರದ ಈ ಕುತುಬ್ ಮಿನಾರ್ 12ನೇ ಶತಮಾನದಲ್ಲಿ ಕಟ್ಟಲಾಗಿತ್ತು. ಕುತುಬ್ ಮಿನಾರ್ ಅನ್ನು ಕಟ್ಟಲು ಸರಿಸುಮಾರು 22 ದೇವಸ್ಥಾನಗಳನ್ನ ನೆಲಸಮ ಮಾಡಲಾಗಿತ್ತು ಎಂದು ಹೇಳಲಾಗುತ್ತಿದೆ. ದೆಹಲಿಯ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯು ಸಂಪೂರ್ಣವಾಗಿ ನೈಸರ್ಗಿಕ ಅನಿಲ ಅಂದ್ರೆ CNG ಇಂದ ಚಲಾಯಿಸಲಾಗುತ್ತದೆ. ಇದು ಪರಿಸರ ಸ್ನೇಹಿ ಇಂಧನವಾಗಿದ್ದು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುತ್ತದೆ. ಆದರೆ ವಿಶ್ವದಲ್ಲಿ ಅತಿ ಕೆಟ್ಟ ಮಟ್ಟದ ವಾಯು ಇರುವುದೇ ನಮ್ಮ ದೆಹಲಿಯಲ್ಲಿ ಮಾತ್ರ. ದೆಹಲಿಯಲ್ಲಿ ಸುಲಭ ಅಂತಾರಾಷ್ಟ್ರೀಯ ಶೌಚಾಲಯ ಸಂಗ್ರಹ ಇದೆ. ಇದೊಂದು ವಿಶಿಷ್ಟ ವಸ್ತು ಸಂಗ್ರಹಾಲಯವಾಗಿದೆ. ಇಲ್ಲಿ ದೇಶ ವಿದೇಶದ ಹಲವಾರು ಟಾಯ್ಲೆಟ್ಗಳು ಹೇಗಿರುತ್ತೆ ಅನ್ನೋದನ್ನ ಪ್ರದರ್ಶನ ಮಾಡಲಾಗುತ್ತದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏಷ್ಯಾದ ಅತ್ಯಂತ ಬ್ಯುಸಿಯೆಸ್ಟ್ ವಿಮಾನ ನಿಲ್ದಾಣ ಎಂದು ಹೆಸರು ಪಡೆದಿದೆ. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಡುತ್ತವೆ. 1912ರಲ್ಲಿ ಬ್ರಿಟಿಷರು ಭಾರತದ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದ್ದರು. ಈ ನಗರವನ್ನ ಬ್ರಿಟಿಷ್ ವಾಸ್ತುಶಿಲ್ಪಿಯಾದ ಸರ್ ರಾಬರ್ಟ್ ಬೇಕರ್ ವಿನ್ಯಾಸಗೊಳಿಸಿದ್ದಾನೆ. ಈ ಪ್ರದೇಶವನ್ನ ಈಗ ಇಲ್ಲಿ ನ್ಯೂ ಡೆಲ್ಲಿ ಎಂದು ಕರೆಯಲಾಗುತ್ತದೆ. ಒಂದು ಕಾಲದಲ್ಲಿ ದೆಹಲಿಯಲ್ಲಿ 14 ಐತಿಹಾಸಿಕ ದ್ವಾರಗಳಿದ್ದವು. ಆದರೆ ಈಗ ಕೇವಲ 5 ದ್ವಾರಗಳು ಮಾತ್ರ ಉಳಿದುಕೊಂಡಿವೆ. ಅವುಗಳೇ ಕಾಶ್ಮೀರಿ ಗೇಟ್, ಅಜ್ಮೀರ್ ಗೇಟ್, ಲಾಹೋರ್ ಗೇಟ್, ದೆಹಲಿ ಗೇಟ್ ಮತ್ತು ತುರ್ಕನ್ ಗೇಟ್. ನಿಮಗೆಲ್ಲ ಆಶ್ಚರ್ಯವಾಗಬಹುದು. ಈಗಿರುವ ರೆಡ್ ಫೋರ್ಟ್ ಅಂದ್ರೆ ಕೆಂಪು ಕೋಟೆ ಹಿಂದೊಮ್ಮೆ ಬಿಳಿ ಬಣ್ಣದಾಗಿತ್ತು. ಇದನ್ನ ಬಿಳಿ ಸುಣ್ಣದ ಕಲ್ಲಿನಿಂದ ಇದನ್ನ ನಿರ್ಮಾಣ ಮಾಡಲಾಗಿತ್ತು. ಆದರೆ ದಿನ ಕಳೆದಂತೆ ಇದು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿತ್ತು. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಅಧಿಕಾರಿಗಳು ಇದಕ್ಕೆ ಕೆಂಪು ಬಣ್ಣವನ್ನ ಬಳಿದಿದ್ದರು. ತದನಂತರ ಇದು ರೆಡ್ ಫೋರ್ಟ್ ಅಂದ್ರೆ ಕೆಂಪು ಕೋಟೆಯಾಗಿ ಉಲ್ಲೇಖ ಮಾಡಲಾಗುತ್ತದೆ. ದೆಹಲಿಯಲ್ಲಿರುವ ಅರುಣ್ ಜೇಟ್ಲಿ ಕ್ರಿಕೆಟ್ ಮೈದಾನ ಭಾರತದ ಅತ್ಯಂತ ಪುರಾತನ ಕ್ರಿಕೆಟ್ ಮೈದಾನಗಳಲ್ಲಿ ಒಂದಾಗಿದೆ. ಈ ಮೈದಾನದಿಂದಲೇ ವಿರಾಟ್ ಕೊಹ್ಲಿ, ಗೌತಮ್ ಗಂಭೀರ್, ವೀರೇಂದ್ರ ಸೆಹ್ವಾಗ್, ಶಿಖರ್ ಧವನ್ ಮುಂತಾದವರು ಭಾರತ ಕ್ರಿಕೆಟ್ ತಂಡದಲ್ಲಿ ಸ್ಟಾರ್ಗಳಾಗಿ ಮೆರೆದಿದ್ದಾರೆ. ದೆಹಲಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪುರಾತನ ದೆಹಲಿ ಅಂದ್ರೆ ಇದನ್ನ ಓಲ್ಡ್ ದೆಹಲಿ ಅಂತ ಕರೆಯಲಾಗುತ್ತದೆ ಮತ್ತು ಇನ್ನೊಂದು ನ್ಯೂ ಡೆಲ್ಲಿ. ನಿಜ ಹೇಳಬೇಕೆಂದ್ರೆ ನ್ಯೂ ಡೆಲ್ಲಿಯೇ ಭಾರತದ ಅಸಲಿ ರಾಜಧಾನಿಯಾಗಿದೆ. ಇದನ್ನ ಬ್ರಿಟಿಷರು ಪ್ಲಾನ್ ಮಾಡಿ ಕಟ್ಟಿಸಿದ್ದರು. ಇಲ್ಲಿಯೇ ನಿಮಗೆ ಭಾರತದ ಪಾರ್ಲಿಮೆಂಟ್, ರಾಷ್ಟ್ರಪತಿ ಭವನ, ಸುಪ್ರೀಂ ಕೋರ್ಟ್, ಇಂಡಿಯಾ ಗೇಟ್ ಹಾಗೂ ಭಾರತದ ಎಲ್ಲಾ ರಾಜಕೀಯ ಚಟುವಟಿಕೆಗಳು ಇಲ್ಲೇ ನಡೆಯೋದು. ಹಳೆ ದೆಹಲಿಯಲ್ಲಿರುವ ಕಾರಿ ಬೌಲಿ ಏಷ್ಯಾದ ಅತಿ ದೊಡ್ಡ ಮಸಾಲೆ ಮಾರುಕಟ್ಟೆಯಾಗಿದೆ. ಇಲ್ಲಿಂದಲೇ ವಿಶ್ವದಲ್ಲಿ ಅತಿ ಹೆಚ್ಚು ಮಸಾಲೆಗಳು ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಕೂಡ ಆಗುತ್ತವೆ. ಇಲ್ಲಿ ದೊಡ್ಡ ದೊಡ್ಡ ಗೋಡಾನ್ಗಳು ಕೂಡ ಇವೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಬಳಸುತ್ತಿದ್ದ ಸ್ಪೈಸ್ ಗೋಡಾನ್ಗಳು ಕೂಡ ಈಗಲೂ ಇವೆ. ಏಷ್ಯಾದ ಅತಿ ದೊಡ್ಡ ಸಗಟು ಮಾರುಕಟ್ಟೆ ದೆಹಲಿಯಲ್ಲೇ ಇರೋದು. ಆಜಾದ್ಪುರ ಮಂಡಿ ಏಷ್ಯಾದ ಅತಿ ದೊಡ್ಡ ಹಣ್ಣುಗಳನ್ನ ಮತ್ತು ತರಕಾರಿ ಸಗಟುಗಳನ್ನು ಮಾರುಕಟ್ಟೆ ಮಾಡುವ ಒಂದು ಏರಿಯಾ ಆಗಿದೆ.
ಇಲ್ಲಿ ಪ್ರತಿದಿನ 5,000ಕ್ಕೂ ಹೆಚ್ಚು ಟ್ರಕ್ಗಳು ಈ ಉತ್ಪಾದನೆಯನ್ನ ಬೇರೆ ಕಡೆ ರವಾನೆ ಮಾಡುತ್ತವೆ. ಇವತ್ತು ನೀವು ಅತಿ ಖುಷಿಯಿಂದ ತಿನ್ನುವಂತಹ ಬಟರ್ ಚಿಕನ್ ಹುಟ್ಟಿದ್ದೇ ಪುರಾತನ ದೆಹಲಿಯಲ್ಲಿ. ಇಲ್ಲಿರುವ ಮೋತಿ ಮಹಲ್ ನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಬಟರ್ ಚಿಕನ್ ಅನ್ನ ತಯಾರಿಸಲಾಗುತ್ತು. ಇವತ್ತು ಭಾರತ ಬೇರೆ ದೇಶಗಳಲ್ಲಿ ಈ ಬಟರ್ ಚಿಕನ್ ನಿಂದಲೇ ಅತಿ ಹೆಚ್ಚು ಹೆಸರುವಾಸಿಯಾಗಿದೆ. ದೆಹಲಿಯಲ್ಲಿರುವ ಗಾಸ್ಟಿನ್ ಬ್ಯಾಸ್ಟಿಯನ್ ರೋಡ್ ಇದು ಅತ್ಯಂತ ಕುಖ್ಯಾತಿ ಪಡೆದಂತಹ ಒಂದು ರಸ್ತೆಯಾಗಿದೆ. ಇದಕ್ಕೆ ಕಾರಣ ಇದು ದೆಹಲಿಯ ಒಂದು ರೆಡ್ ಲೈಟ್ ಏರಿಯಾ ಆಗಿದೆ. ಇಲ್ಲಿ ವೇಶ್ಯೆಯರದೇ ದರ್ಬಾರು. ಕಾರಣ ಇಲ್ಲಿ ಜೀವನ ನಡೆಸಲು ವೇಶ್ಯೆಯರು 100 ರೂಪಾಯಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೂ ಪ್ರತಿ ರಾತ್ರಿ ವೇಶ್ಯಾವಾಟಿಕೆಯಿಂದ ದುಡಿಯುತ್ತಾರೆ. ಹೀಗಾಗಿ ದೆಹಲಿಗೆ ಹೋಗುವಂತಹ ಅನೇಕರು ಈ GB ರೋಡ್ಗೆ ಒಮ್ಮೆ ನೋಡಲು ಹೋಗುತ್ತಾರೆ. ಆದರೆ ರಾತ್ರಿ ಮಾತ್ರ ಸ್ವಲ್ಪ ಜೋಪಾನವಾಗಿ ಹೋಗಿ. ಇದೇ ಕಾರಣ ಈ ಒಂದು ರೆಡ್ ಲೈಟ್ ಏರಿಯಾವನ್ನ ಮಿನಿ ಥೈಲ್ಯಾಂಡ್ ಎಂದೇ ಕರೆಯಲಾಗುತ್ತದೆ. ದೆಹಲಿಯಲ್ಲಿರುವ ಲೋಟಸ್ ಟೆಂಪಲ್ ವಿಶ್ವದಲ್ಲೇ ಅತಿ ಸುಂದರವಾದಂತಹ ಒಂದು ಪ್ರದೇಶವಾಗಿದೆ. ಪ್ರತಿದಿನ ಇಲ್ಲಿ ಸಾವಿರಾರು ಜನರು ಈ ಒಂದು ಅದ್ಭುತವನ್ನ ನೋಡಲು ಭೇಟಿ ಕೊಡುತ್ತಾರೆ. ದೆಹಲಿಯಲ್ಲಿರುವ ಅಕ್ಷರಧಾಮ ದೇವಸ್ಥಾನ ವಿಶ್ವದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದೇ ಕಾರಣ 2007ರಲ್ಲಿ ಇದನ್ನ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಕೂಡ ಸೇರಿಸಲಾಗಿತ್ತು. ದೆಹಲಿಯ ಮಧ್ಯಭಾಗದಲ್ಲಿರುವ ಕಾನಾಟ್ ಪ್ಲೇಸ್ ಇದು ವಿಶ್ವದಲ್ಲಿ ಅತ್ಯಂತ ದುಬಾರಿ ಆಫೀಸ್ ಸ್ಪೇಸ್ ಗಾಗಿ ಹೆಸರುವಾಸಿಯಾಗಿದೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಬಾಡಿಗೆ ಗಳಿಸುವಂತಹ ಒಂದು ಪ್ರದೇಶವಾಗಿದೆ. ಇದನ್ನು ಬ್ರಿಟಿಷರು 1915ರ ಆಸುಪಾಸು ಕೇವಲ ಬ್ರಿಟಿಷ್ ಜನರಿಗಾಗಿ ಶಾಪಿಂಗ್ ಮಾಡಲು ಬಳಸುವಂತಹ ಅಂಗಡಿಗಳನ್ನ ಇಲ್ಲಿ ಕಟ್ಟಿಸಿದ್ದರು. ಈಗಲೂ ನೀವು ಈ ಜಾಗಕ್ಕೆ ಹೋದರೆ ಎಲ್ಲೋ ನೀವು ಯುರೋಪಿಯನ್ ಕಂಟ್ರಿಯಲ್ಲಿ ಶಾಪಿಂಗ್ ಮಾಡುವ ಅನುಭವ ಆಗುತ್ತದೆ. ಆದ್ರೆ ಇಲ್ಲಿ ಮಾರಾಟವಾಗುವ ಸಾಮಾನುಗಳು ಹೆಚ್ಚಾಗಿ ತುಂಬಾನೇ ದುಬಾರಿಯಾಗಿರುತ್ತವೆ. ದೆಹಲಿಯನ್ನ ಮಿನಿ ಇಂಡಿಯಾ ಅಂತಲೇ ಕರೆಯಲಾಗುತ್ತದೆ. ಯಾಕಂದ್ರೆ ಇಲ್ಲಿ ಭಾರತದ ಪ್ರತಿಯೊಂದು ರಾಜ್ಯದಿಂದ ಜನರು ಬಂದು ವಾಸವಾಗಿದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲ ತರದ ಭಾಷೆಗಳನ್ನ ಮಾತನಾಡುವ ಜನರು ಕೂಡ ನಿಮಗೆ ಸಿಗುತ್ತಾರೆ. ಅಷ್ಟೇ ಅಲ್ಲದೆ ಅವರು ಬಳಸುವ ವಿವಿಧ ವ್ಯಂಜನಗಳು, ತಿಂಡಿ ತಿನಿಸುಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತವೆ. ದಕ್ಷಿಣ ಭಾರತದ ಪ್ರಸಿದ್ಧ ತಿಂಡಿಗಳಾದಂತಹ ಇಡ್ಲಿ, ವಡೆ, ಮಸಾಲೆ ದೋಸಾ ಕೂಡ ನಿಮಗೆ ಇಲ್ಲಿ ಪ್ರತಿಯೊಂದು ಜಾಗದಲ್ಲಿಯೂ ಸಿಗುತ್ತದೆ. ದೆಹಲಿಯಲ್ಲಿರುವ ಕ್ರೈಮ್ ರೇಟ್ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚಾಗಿದೆ. ಇದು ಮಹಿಳೆಯರಿಗೆ ಅತ್ಯಂತ ಡೇಂಜರಸ್ ನಗರ ಎಂದೇ ಕುಖ್ಯಾತಿಯನ್ನು ಪಡೆದಿದೆ. ದೆಹಲಿ ಕಳ್ಳತನ, ದರೋಡೆ, ಕೊಲೆಗೆ ಕುಖ್ಯಾತಿಯಾಗಿದೆ. ದೆಹಲಿಯಲ್ಲಿ ಬಲಾತ್ಕಾರದ ಕೇಸುಗಳಿಗಂತೂ ಲೆಕ್ಕವೇ ಇಲ್ಲ. 2012ರಲ್ಲಿ ನಡೆದ ನಿರ್ಭಯ ಕೇಸ್ ನಂತರವೂ ಕೂಡ ದೆಹಲಿ ಮಾತ್ರ ಹೆಣ್ಣು ಮಕ್ಕಳಿಗೆ ಇನ್ನೂ ಸೇಫ್ ಆಗಿಲ್ಲ ಅನ್ನೋದೇ ವಿಚಿತ್ರ. ಚಳಿಗಾಲದಲ್ಲಿ ಅತಿ ಹೆಚ್ಚು ಚಳಿಯನ್ನು ಅನುಭವಿಸಿದರೆ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಸೆಕೆಯನ್ನ ದೆಹಲಿ ಅನುಭವಿಸುತ್ತದೆ. ಹೀಗಾಗಿ ಬೇಸಿಗೆಗಾಲದಲ್ಲಿ ಸುಮಾರು 10% ಜನರು ಮನೆಯ ಹೊರಗಡೆನೆ ಮಲಗುತ್ತಾರೆ. ಅಷ್ಟೇ ಅಲ್ಲದೆ ರಸ್ತೆ ಬದಿ ಕೂಡ ಮಲಗುತ್ತಾರೆ. ಹೀಗಾಗಿ ರಾತ್ರಿಯ ಸಮಯದಲ್ಲಿ ರಸ್ತೆ ಬದಿ ಮಲಗುವಂತಹ ಜನರಿಗೆ ಇದು ತುಂಬಾ ಅಪಾಯಕಾರಿ. ಹೀಗಾಗಿ ಇಲ್ಲಿ ಹಲವಾರು ಆಕ್ಸಿಡೆಂಟ್ಗಳು ಕೂಡ ಆಗುವ ಸಂಭವ ಇರುತ್ತದೆ. ದೆಹಲಿಯನ್ನ ಕೇವಲ ರಾಜಕೀಯವಾಗಿ ರಾಜಧಾನಿಯಾಗಿ ಬಳಸಲಾಗುವುದಿಲ್ಲ. ಇದು ವಿದ್ಯಾಭ್ಯಾಸಕ್ಕಾಗಿ ಕೂಡ ಅಷ್ಟೇ ಹೆಸರುವಾಸಿಯಾಗಿದೆ. ಇಲ್ಲಿ ಜಗತ್ ಪ್ರಸಿದ್ಧ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಹಲವಾರು ವಿದ್ಯಾರ್ಥಿಗಳನ್ನ ದೇಶ ವಿದೇಶಗಳಿಂದಲೂ ಕೂಡ ಇದು ಆಕರ್ಷಿಸುತ್ತದೆ. ಅದರಲ್ಲೂ IAS, IPS ಅಂದ್ರೆ UPSC ಪರೀಕ್ಷೆ ಬರೆಯಲು ಸಾವಿರಾರು ಜನರು ದೆಹಲಿಗೆ ಕೂಡ ಹೋಗುತ್ತಾರೆ. ಒಂದು ಮಾತಿನ ಪ್ರಕಾರ ದೆಹಲಿ ಒಂದು ಎಜುಕೇಶನ್ ಹಬ್ ಆಗಿದೆ. ಇನ್ನೊಂದು ಅಚ್ಚರಿಯ ಮಾಹಿತಿ ಎಂದರೆ ದೆಹಲಿಯಲ್ಲಿ ಅತಿ ಹೆಚ್ಚು ನೋಂದಾಯಿತ ಕಾರುಗಳು ಕೂಡ ಇವೆ. ಸ್ನೇಹಿತರೆ, ದೆಹಲಿಯ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದುಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಸಮಯ ಸಿಕ್ಕರೆ ಒಂದಿಲ್ಲ ಒಂದು ದಿವಸ ನಮ್ಮ ದೇಶದ ರಾಜಧಾನಿ ದೆಹಲಿಗೆ ಭೇಟಿ ಕೊಟ್ಟು ಅಲ್ಲಿರುವ ಪ್ರವಾಸಿ ಸ್ಥಳಗಳನ್ನು ಕೂಡ ನೀವು ವೀಕ್ಷಿಸಬಹುದು. ಆ ಎಲ್ಲ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.